ಯಪ್ಪಾ ಏನ್ ಗುರು ಹಿಂಗೈತಿದ್ ವ್ಯೂ ಟಾಪ್ ಇಂದ ನಾನಂತೂ ಕಳ್ದೋದೆ ನೋಡ್ಬಿಟ್ಟು. ನಮಸ್ಕಾರ ಗುರು ಎಲ್ಲಾರ್ಗು, ನಾನ್ ನಿಮ್ಮ ವಿಕೆ. ಇವತ್ ನಾವ್ ಎಲ್ಗ್ ಹೋಗ್ತಿರೋದು ಅಂತ ಗೊತ್ತಾಗ್ಬೇಕು ಅಂದ್ರೆ ಕೊನೆವರೆಗೂ ವಿಡಿಯೋ ನೋಡಿ. ಎಲ್ಲಾರು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹಂಗೆ ಕೆಳಗಡೆ ಬಂದ್ಬಿಟ್ಟು ಟಿಫನ್ ಮಾಡೋಣ ಅಂತ ಅನ್ನಪೂರ್ಣೇಶ್ವರಿ ಹತ್ರ ಬಂದೋ. ಹಂಗೆ ಗಬ್ಬ ಗಬ್ಬ ಅಂತ ಏನೇನ್ಬೇಕು ಎಲ್ಲ ಆರ್ಡರ್ ಮಾಡ್ಕೊಂಡು ನೀಟಾಗಿ ತಿನ್ಕೊಂಡು ತಿನ್ಕೊಂಡ್ಬಿಟ್ಟು ಅರುಣ ನೋಡಿದ್ರೆ ಇಲ್ಲಿ ಕೈ ಮುಗಿಯಕ್ ಹೋಗ್ತಿದ್ದ ದೇವ್ರಿಗೆ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಎಲ್ರು 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹಂಗೆ ಬಂದು ಕಾರ್ ಬಂದಿತ್ತು, ನೀಟಾಗೆಲ್ಲ ಶಿಸ್ತಾಗಿ ಹತ್ಕೊಂಡು ಕಾರಲ್ಲಿ ಜೋಶಲ್ಲಿ ಹೊಲ್ಟ ಏರ್ಪೋರ್ಟ್ ಕಡೆಗೆ. ಕಾರ್ ಅಂತೂ ಶಿಸ್ತ ತಗೊಂಡೋಗ್ಬಿಟ್ಟು ನಿಲ್ಸ್ದ. ನಾನಂತೂ ಏರ್ಪೋರ್ಟ್ ನೋಡಿ ಕಳ್ದೋದೆ. ಏನ್ ಗುರು ಇಷ್ಟು ಸಖತ್ತಾಗಿತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ. ಒಬ್ಬೊಬ್ರು ಎಂಟ್ರಿ ಕೊಟ್ಟ 1 by 1. ಇವನಂತೂ ಫುಲ್ ಲುಕ್ ಕೊಡ್ತಿದ್ದ ಅರುಣ. ಒಳಗಡೆ ಬಂದ್ರೆ ಇನ್ನೂ ವ್ಯೂ ಸಖತ್ತಾಗಿತ್ತು. ಎಲ್ಲಾರು ಹಂಗೆ ಆನ್ ಬೋರ್ಡಿಂಗ್ ಆಗ್ಬಿಟ್ಟು ಟಿಕೆಟ್ಗಳು ಹತ್ರ ಇಟ್ಬಿಟ್ಟು ಒಂದು ನೀಟಾಗಿ ವಿಡಿಯೋ ಮಾಡ್ಕೊಂಡು ಹಂಗೆ ಚಾರ್ಜರ್ ಹೆಡ್ಸೆಟ್ ಮೊಬೈಲ್ಗಳೆಲ್ಲ ನೀಟಾಗಿ ವೆರಿಫೈ ವೆರಿಫೈ ಮಾಡ್ಬಿಟ್ಟು ಒಳಗಡೆ ಬಿಟ್ರು. ಸೊ ಹೆವಿ ಸೆಕ್ಯೂರಿಟಿ ಇಲ್ಲಂತೂ. ಸೊ ಅರುಣ ಅಂತೂ ಒಳ್ಳೆ ಸತೀಶ್ ಕ್ಯಾಡಬಮ್ಸ್ ತರ ಯಾವ ಚೈನ್ ಗಳೆಲ್ಲ ಹಾಕ ಬಂದ್ಬಿಟ್ಟು 2 ಕೋಟಿ 3 ಕೋಟಿ ಅಂತೆಲ್ಲ ಹೇಳ್ತಾ ಇದ್ದ. ಏನ್ರಿ ಅದು ಮಾತಾಡೋದು? ಇನ್ನು ಒಳಗಡೆ ಬಂದ್ರೆ ಇಲ್ಲಂತೂ ವ್ಯೂ ಸಖತ್ತಾಗಿತ್ತು. ಅದೇನೋ ಲಾಂಜ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋದ್ರು. ಫ್ರೀ ಕ್ರೆಡಿಟ್ ಕಾರ್ಡ್, ಎಣ್ಣೆ ಕೊಡ್ತಾರೆ, ಊಟ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಜನ್ಮಕ್ಕೆ ಹೋಗೋ. ಸೊ ಅದ್ರಲ್ಲಿ ಸಿಕ್ಕಿದ್ದೆ 4 ಜನಕ್ಕೆ. ನಾವು ಕೆಳಗಡೆ ಎಲ್ಲ ಬಂದ್ಬಿಟ್ಟು ಸೊ ಇಲ್ಲಿ ವಿಡಿಯೋ ಮಾಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಕೂತಿದ್ದೋ. ಬರೀ ಇಂಥದೆಯಾ? ಆಮೇಲೆ ಫೈನಲಿ ಒಳಗಡೆ ಎಂಟ್ರಿ ಕೊಟ್ಟು ಕೂತ್ಕೊಂಡು ಫ್ಲೈಟ್ ಇನ್ನೇನ್ ಟೇಕ್ ಆಫ್ ಆಯ್ತು. ಸೊ ಮೇಲ್ಗಡೆ ಹೋದ್ರೆ ಸೊ ವ್ಯೂ ಅಂತೂ ಸಖತ್ತಾಗಿತ್ತು. ಆರ್ಡರ್ ಮಾಡೋಣ ಅಂತ ಓಪನ್ ಮಾಡಿದೆ. ಇಲ್ಲಿ ನೋಡಿದ್ರೆ ಎಲ್ಲ ಹೆವಿ ರೇಟು. ಏನು ಆರ್ಡರ್ ಮಾಡ್ಲಿಲ್ಲ, ನಾವೇನೋ ತಂದಿದ್ದು ಅದನ್ನೇ ತಿನ್ಕೊಂಡು ಮುಂದೆ ಹೋದ್ರೆ ವ್ಯೂ ನೋಡಿ ನಾನಂತೂ ಕಳ್ದೋಗ್ಬಿಟ್ಟೆ. ಏನ್ ಗುರು ಇದು, ರಿವರ್ ಏನೋ ಗೊತ್ತಿಲ್ಲ, ಸೈಕ್ ಆಗಿತ್ತು ನಿಜ. ನೇನ್ ಬಂದೇ ಬಿಟ್ಟು ಅಂಡಮಾನ್ಗೆ ಲ್ಯಾಂಡ್ ಆದೋ. ಇಲ್ಲಿ ನೋಡಿ ಈ ತರ ಇದೆ ಅಂಡಮಾನ್ ಏರ್ಪೋರ್ಟ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಮತ್ತೇನೇನಾಯ್ತು ಅಂತ ಅಪ್ಡೇಟ್ ಕೊಡ್ತೀನಿ. ಎಲ್ಲರೂ ಫಾಲೋ ಮಾಡ್ಕೊಳ್ಳಿ. ಬೈ ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.